ಆ ವಿದ್ಯಾರ್ಥಿ ಪ್ರತಿಭಾವಂತ, ಎಲ್ಲರಂತೆ ಓದೋದ್ರ ಜೊತೆಗೆ ಆಟ ಪಾಠದಲ್ಲಿ ಜೋರಾಗಿದ್ದನು. ಕಾಲೇಜು ಅಂದ ಮೇಲೆ ವಿದ್ಯಾರ್ಥಿಗಳ ಮಧ್ಯೆ ಒಂದಷ್ಟು ಗಲಾಟೆ ವಾಗ್ವಾದ ಸಾಮಾನ್ಯ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಲೇಜು ಸಿಬ್ಬಂದಿ ಆ ವಿದ್ಯಾರ್ಥಿಗೆ ಪೋಷಕರ ಮುಂದೆಯೇ ಕರೆಸಿ ಬೈದಿದ್ರು. ಇದನ್ನೇ ಅವಮಾನ ಎಂದು ಭಾವಿಸಿದ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ್ಮಹತ್ಯೆಗೆ ಕಾಲೇಜು ಆಡಳಿತ ಮಂಡಳಿಯೇ ಕಾರಣ ಎಂದು ಕಾಲೇಜಿಗೆ ನುಗ್ಗಿದ ವಿದ್ಯಾರ್ಥಿಗಳು ದೊಡ್ಡ ಗಲಾಟೆ ಮಾಡಿದ್ರು. ಮುಂದೇನಾಯ್ತು ಅಂತ ತೋರಿಸ್ತೀವಿ ನೋಡಿ. ಹೀಗೆ ಸ್ಟೈಲಿಶ್ ಲುಕ್ ನೀಡ್ತಿರೋ ಈ ವಿದ್ಯಾರ್ಥಿನ ನೋಡಿ. ಓದದಷ್ಟೇ ಅಲ್ಲದೆ ಆಟ ಪಾಠದಲ್ಲೂ ಒಂದಷ್ಟು ಮುಂದೆ ಇದ್ದನು. ಆದ್ರೆ ನಿನ್ನೆ ಇದ್ದಕ್ಕಿದ್ದಂತೆ ನೇಣಿಗೆ ಶರಣಾಗಿದ್ದಾನೆ. ಇದಕ್ಕೆ ಕಾರಣ ಕಾಲೇಜು ಆಡಳಿತ ಮಂಡಳಿ ಎಂದು ವಿದ್ಯಾರ್ಥಿಗಳು ಕಾಲೇಜು ಆವರಣಕ್ಕೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಸೆಕ್ಯೂರಿಟಿ ಸೇರಿದಂತೆ ಕಾಲೇಜಿನ ಕೆಲ ಸಿಬ್ಬಂದಿ ಮೇಲೂ ಹಲ್ಲೆ ಮಾಡಿದ್ದಾರೆ. ಹೌದು, ಬಳ್ಳಾರಿಯ ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮೊ 4ನೇ ಸೆಮಿಸ್ಟರ್ ಅಲ್ಲಿ ವ್ಯಾಸಂಗ ಮಾಡ್ತಿರೋ ಅರವಿಂದ್ ನಿನ್ನೆ ಇದ್ದಕ್ಕಿದ್ದಂತೆ ಮನೆಯಲ್ಲಿ ರಾತ್ರಿ ನೇಣಿಗೆ ಶರಣಾಗಿದ್ದಾನೆ. ಬಳ್ಳಾರಿಯ ಗುಂಗರಹಟ್ಟಿಯ ನಿವಾಸಿ ಅರವಿಂದ್ ಮತ್ತು ಕಾಲೇಜಿನ ಕೆಲ ವಿದ್ಯಾರ್ಥಿಗಳ ಮಧ್ಯೆ ಒಂದಷ್ಟು ಜಗಳವಾಗಿತ್ತು. ಈ ಮೊದಲು ಗಲಾಟೆ ಮಾಡಿದ್ದರಿಂದ ಇದು ಯಾಕೆ ಅತಿಯಾಯಿತು ಎಂದು ಅರವಿಂದ್ ಪೋಷಕರನ್ನ ಕರೆಸಿದ ಕಾಲೇಜಿನ HOD ಸೇರಿದಂತೆ ಇತರೆ ಸಿಬ್ಬಂದಿ ಬೈದಿದ್ರು. ಹೀಗೆ ಗಲಾಟೆ ಮಾಡೋ ಹುಡುಗರನ್ನ ನಾವು ಕಾಲೇಜಿನಲ್ಲಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ, ಇದು ಲಾಸ್ಟ್ ವಾರ್ನಿಂಗ್ ಎಂದು ಹೇಳಿ ಕಳುಹಿಸಿದ್ರು. ಇದರಿಂದ ಮನನೊಂದು ಅರವಿಂದ್ ನಿನ್ನೆ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ತಪ್ಪು ಮಾಡಿದರೆ ಬುದ್ಧಿವಾದ ಹೇಳಬೇಕು, ಪೋಷಕರನ್ನ ಕರೆಸಿ ಬೈಯುವ ಅಗತ್ಯತೆ ಏನಿತ್ತು? ಇಷ್ಟೊಂದು ಅವಮಾನ ಮಾಡೋಕೆ ಇವರಿಗೆ ಯಾರು ಹಕ್ಕು ಕೊಟ್ಟರು ಎಂದು ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ನುಗ್ಗಿ ಸೆಕ್ಯೂರಿಟಿ ಸೇರಿದಂತೆ ಕಾಲೇಜು ಕೆಲ ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ಥಳಕ್ಕೆ ಆಡಳಿತ ಮಂಡಳಿ ಬರಬೇಕು, ನ್ಯಾಯ ಕೊಡಬೇಕೆಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಆಗ್ರಹಿಸಿದ್ದಾರೆ. ಅರವಿಂದ್ ಮತ್ತು ಅಭಿಷೇಕ್ ಎನ್ನುವ ಇಬ್ಬರು ವಿದ್ಯಾರ್ಥಿಗಳು ಜಗಳ ಮಾಡಿದ್ರು. ಇಬ್ಬರ ಪೋಷಕರನ್ನು ಕರೆದು ಬುದ್ಧಿವಾದ ಹೇಳಲಾಗಿದೆ. ಆದ್ರೆ ನಾವು TC ಕೊಟ್ಟು ಕಳುಹಿಸ್ತೀವಿ ಎಂದು ಹೇಳಿರಲಿಲ್ಲ. ವಿದ್ಯಾರ್ಥಿ ಸಾವಿಗೆ ನಮಗೂ ನೋವಿದೆ ಎನ್ನುತ್ತಿದ್ದಾರೆ HOD. ಇನ್ನು ಈ ಘಟನೆ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಗಳದ್ದು ದುಡುಕಿನ ಸ್ವಭಾವವೋ ಅಥವಾ ವಿದ್ಯಾರ್ಥಿಗಳನ್ನ ಹರಿಯುವಲ್ಲಿ ಪೋಷಕರು ಮತ್ತು ಶಿಕ್ಷಕರ ಮಂಡಳಿ ಎಡವುತ್ತಿದೆಯೋ ಗೊತ್ತಿಲ್ಲ. ಸಣ್ಣ ಸಣ್ಣ ಕಾರಣಕ್ಕೆ ಈ ರೀತಿ ಆತ್ಮಹತ್ಯೆಗಳು ನಡೆಯುತ್ತಿರುವುದು ಮಾತ್ರ ದುರ್ದೈವದ ಸಂಗತಿಯಾಗಿದೆ.